ಪ್ರತಿಯೊಂದು ವಿಧಾನಸಭೆ ಶಾಸನಸಭೆ ನಾನು ನೋಡಿದ್ದೀನಿ ಸರ್. ನೀವು ಏನೇನು ಪ್ರಶ್ನೆ ಮಾಡಿದಿರಿ, ನೀವು ಯಾವ ಥರ ವಿರೋಧ ಪಕ್ಷದಲ್ಲಿದ್ದರೂ ಸಹ ನೀವು ಮುಳಬಾಗಿಲು ಕ್ಷೇತ್ರ ಬಗ್ಗೆ ಏನು ಪ್ರಶ್ನೆ ಮಾಡಿದಿರಿ ಖಂಡಿತವಾಗ್ಲೂ ಎಲ್ಲ ಶಾಸನಸಭೆ ನಾನು ನೋಡಿದ್ದೀನಿ ಸರ್. ಲಾಸ್ಟ್ ಟೈಮ್ ಬಜೆಟ್ ಸೆಷನ್ ಮಾತಾಡಬೇಕಾದ್ರೆ ನಮ್ಮ ಹುಡುಗರಿಗೆ ಲೈವ್ ಕನೆಕ್ಟ್ ಮಾಡ್ಬಿಟ್ಟು ನೋಡಿದ್ದೀನಿ ಸರ್. ನಮ್ಮಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಸಬ್ಜೆಕ್ಟ್ ಇದೆ, ಅದರಲ್ಲಿ ಬಜೆಟಿಂಗ್ ಅದ್ರ ಬಗ್ಗೆ ಎಲ್ಲ ಇರ್ತದೆ. ನೀವು ಮಾತಾಡಬೇಕಾದ್ರೆ ನೋಡಿದಿರಿ, ನೀವು ಎಷ್ಟು ಪ್ರಶ್ನೆ ಮಾಡಿದಿರಿ. ಮೊನ್ನೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕುಡಿಯುವ ನೀರು ಬಗ್ಗೆ ಮಾತಾಡ್ತಕ್ಕಂಥದ್ದು ತುಂಬ ವಿಭಿನ್ನವಾಗಿ ಎಲ್ಲರಿಗೂ ಗಮನ ಸೆಳೆಯುವಂಥ ಶಾಸನ ಸಭೆ ಇವರು ಮಾತಾಡ್ತಾ ಇದ್ರೆ, ಒಂದು ಬೆಂಗಳೂರು ನೀರು ಮತ್ತೆ ನಮ್ಮ ಕೋಲಾರ ಮುಳಬಾಗಿಲಿಗೆ ಬರ್ತಾ ಇರ್ತಕ್ಕಂಥ ನೀರು ಎರಡು ಕಂಪ್ಯಾರಿಸನ್ ಮಾಡಿ ನೋಡಿದ್ರು. ನಿಜವಾಗ್ಲೂ ಕೂಡ ಎಲ್ಲರ ಗಮನನ ಸೆಳೆದ್ರು. ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು, ಒಳ್ಳೆ ಕುಡಿಯುವ ನೀರು ಬರಬೇಕು ಅಂತ ಕಾಳಜಿ. ಅದೇ ರೀತಿಯಾಗಿ ಒಂದು ಅನುದಾನ ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ಸೆಷನ್ ಗಲಾಟೆ ಮಾಡೇ ಮಾಡ್ತಾರೆ ಮುಳಬಾಗಿಲಿಗೋಸ್ಕರ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈ ಕುಡಿಯೋ ನೀರಾಗಿರ್ಬೋದು, ಮತ್ತು ಅರಣ್ಯ ಇಲಾಖೆದು ಒಂದು ಪ್ರಾಬ್ಲಮ್ ಇತ್ತು, ಅದರಲ್ಲಿ ಸೆಷನಲ್ಲಿ ಮಾತಾಡಿರ್ತಕ್ಕಂಥ ಆಗಿರ್ಬೋದು. ಆಮೇಲೆ ವಿದ್ಯಾವಂತರಿಗೆ ಉದ್ಯೋಗ ಸೃಷ್ಟಿ ಬಗ್ಗೆ ಆಗಿರ್ಬೋದು, ಅಲ್ಪಸಂಖ್ಯಾತರ ನಿಧಿ ಕಡಿಮೆ ಕೊಟ್ಟಿದೆ ಅಂತ ನಾನು ಸರ್, ನೀವು MLA ಆದಾಗಲಿಂದ ನಾನಂತೂ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇದ್ದೀನಿ ಸರ್. ನಿಜವಾಗ್ಲೂ ಕೂಡ ಮುಳಬಾಗಿಲ ಜನತೆ ನಿಮ್ಮನ್ನು ಪಡೆದಿರೋಕ್ಕೆ ನಿಜವಾಗ್ಲೂ ಧನ್ಯರು ಅಂತ ನಾನು ಹೇಳ್ತಾ, ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಇನ್ನು ನನ್ನ ಮಾತನ್ನು ಮುಗಿಸ್ತೀನಿ ಸರ್. ನಿಮ್ಮ ಸೇವೆ ಇನ್ನೂ ಕೂಡ ಮುಳಬಾಗಿಲು ಕ್ಷೇತ್ರಕ್ಕೆ ಬೇಕು, ನಮ್ಮ ಸಂಸ್ಥೆಗೆ ಏನು ಬೇಕು ಅಂತೇಳಿ ನಮ್ಮ ಪ್ರಾಂಶುಪಾಲರು ಮತ್ತೆ ಪ್ರೆಸೆಂಟೇಷನ್ ಮಾಡ್ತಾರೆ ಸರ್. ದಯವಿಟ್ಟು ನೀವು ನಮ್ಮ ಕಾಲೇಜ್ಗೆ ಮಾಡಿಕೊಡ್ಬೇಕು ಅಂತೇಳಿ ಈ ಅವಕಾಶ ಕೊಟ್ಟಾಗ ಎಲ್ಲರೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್.